ನಮಸ್ಕಾರ ಸ್ನೇಹಿತರೆ, BVM ಕಿಚನ್ಗೆ ಸ್ವಾಗತ. ಇವತ್ತು ನಾವು ಅನ್ನದ ರುಚಿಯನ್ನು ಹೆಚ್ಚಿಸುವ ಆಂಧ್ರ ಅಂತ ನೋಡೋಣ. ಮೊದಲಿಗೆ ಕಡಾಯಿನಲ್ಲಿ 1 ಕಪ್ ತೊಗರಿಬೇಳೆ ಹಾಕಿಕೊಳ್ಳಿ. ಇದನ್ನು ಸಣ್ಣ ಉರಿಯಲ್ಲಿ ಬೇಳೆಯನ್ನು ಗೋಲ್ಡನ್ ಕಲರ್ ಬರುವವರೆಗೆ ಮತ್ತು ಅದರಿಂದ ಒಳ್ಳೆಯ ಘಮ ಬರುವವರೆಗೆ ಚೆನ್ನಾಗಿ ಹುರಿದುಕೊಳ್ಳಿ. ಅದನಂತರ 1/4 ಕಪ್ ಕಡಲೆಬೇಳೆ ಸೇರಿಸಿ ಎಲ್ಲವನ್ನು ಸಮವಾಗಿ ಹುರಿಯುವುದು ಮುಖ್ಯ. ಹಾಗಾಗಿ ತಾಳ್ಮೆಯಿಂದ ಫ್ರೈ ಮಾಡುತ್ತೀರಿ. ಈಗ ಇದಕ್ಕೆ 1/4 ಕಪ್ ಹೆಸರು ಬೇಳೆಯನ್ನು ಕೂಡ ಸೇರಿಸಿ ಇದನ್ನು ಸಹ ಸಮವಾಗಿ ಹುರಿದುಕೊಳ್ಳಿ. ಇದು ನಮಗೆ ಮೃದುವಾಗಿ ಮತ್ತು ಸಿಹಿಯಾದ ರುಚಿಯನ್ನು ಕೊಡುತ್ತದೆ. ಬೇಳೆಗಳೆಲ್ಲ ಹುರಿದ ನಂತರ ಅರ್ಧ ಟೇಬಲ್ ಸ್ಪೂನ್ ಆಯಿಲ್ ಹಾಕಿಕೊಳ್ಳಿ. 20 ರಿಂದ 25 ಒಣಮೆಣಸಿನಕಾಯಿ ಮತ್ತು 5 ರಿಂದ 7 ಕಾಶ್ಮೀರಿ ಮೆಣಸಿನಕಾಯಿ ಸೇರಿಸಿ ಇವು ಗರಿಗರಿಯಾಗುವವರೆಗೂ ಹುರಿಯಿರಿ. ಕೊನೆಯದಾಗಿ 1 ದೊಡ್ಡ ಚಮಚ ಜೀರಿಗೆ ಸೇರಿಸಿ ಲೈಟಾಗಿ ಫ್ರೈ ಮಾಡಿಕೊಳ್ಳಿ. ಇದು ನಮಗೆ ಗನ್ ಪೌಡರ್ ರುಚಿಯನ್ನು ಡಬಲ್ ಮಾಡುತ್ತದೆ. ಹುರಿದ ಪದಾರ್ಥಗಳೆಲ್ಲ ಸಂಪೂರ್ಣವಾಗಿ ತಣ್ಣಗಾದ ಮೇಲೆ ಮೊದಲು ಮೆಣಸಿನಕಾಯಿ ಮತ್ತು ಜೀರಿಗೆಯನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ಆಮೇಲೆ ಹುರಿದಿಟ್ಟುಕೊಂಡ ಬೇಳೆಗಳು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನೈಸಾಗಿ ರುಬ್ಬಿಕೊಳ್ಳಿ. ನೋಡಿ, ಘಮಘಮವಾದ ಗನ್ ಪೌಡರ್ ತಯಾರಾಗಿದೆ. ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಈ ಪುಡಿ ಮತ್ತು ಸ್ವಲ್ಪ ತುಪ್ಪ ಹಾಕಿಕೊಂಡು ತಿಂದರೆ ಆಹಾ, ಆ ರುಚಿಯೇ ಬೇರೆ. ಮತ್ತು ಈ ಗನ್ ಪೌಡರ್ ನೀವು ಬೇಕಾದರೆ ದೋಸೆ ಅಥವಾ ಇಡ್ಲಿಗೆ ಕೂಡ ಹಾಕಿಕೊಳ್ಳಬಹುದು. ರುಚಿ ಸೂಪರ್ ಆಗಿರುತ್ತದೆ. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್, ಶೇರ್ ಮಾಡಿ ಹಾಗೂ BVM ಕಿಚನ್ಗೆ ಸಬ್ಸ್ಕ್ರೈಬ್